ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ತುಂಬ ವೆರೈಟಿ ದೋಸೆಗಳನ್ನ ಟೇಸ್ಟ್ ಮಾಡಿರ್ತೀರ, ಆದರೆ ಇವತ್ತು ನಾನು ತೋರಿಸ್ತಿರೋ ದೋಸೆನೂ ಒಂದ್ಸಲಿ ನೀವು ಟ್ರೈ ಮಾಡಬೇಕು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 2 ಲೋಟ ಅಕ್ಕಿ, 1 ಲೋಟ ಕಡಲೆಬೇಳೆ, ಅರ್ಧ ಲೋಟ ಉದ್ದಿನಬೇಳೆ, ಅರ್ಧ ಲೋಟ ಹೆಸರುಬೇಳೆ, ಅರ್ಧ ಲೋಟ ತೊಗರಿಬೇಳೆ, 1 or 2 ಟೇಬಲ್ ಸ್ಪೂನ್ ಮೆಂತ್ಯ. ಇದನ್ನೆಲ್ಲ ನೀಟಾಗಿ ತೊಳೆದು 5 ರಿಂದ 6 ಗಂಟೆಗಳ ಕಾಲ ನೆನೆಸಿ ಇಟ್ಕೋಬೇಕು. 5 ರಿಂದ 6 ಗಂಟೆಗಳ ಕಾಲ ನೆನೆಹಾಕಿಕ್ಕಿದ ಅಕ್ಕಿ ಮತ್ತು ಬೇಳೆಗಳನ್ನ ರುಬ್ಬಿಟ್ಕೊಂಡು ಆ ಹಿಟ್ಟನ್ನು ಓವರ್ ನೈಟ್ ಬಿಡಬೇಕು. ಇದು ಸೇಮ್ ನಾವು ಮಾಮೂಲಿ ದೋಸೆ ಹೇಗೆ ಮಾಡ್ತೀವೋ ಅದೇ ಥರ. ಓವರ್ ನೈಟ್ ರುಬ್ಬಿಟ್ಟಿದ್ದಂಥ ಹಿಟ್ಟು ಹೀಗೆ ಬಂದಿರುತ್ತೆ, ಅದು ರೈಸ್ ಆಗಿರುತ್ತೆ ಹಿಟ್ಟು. ರುಬ್ಬಿಟ್ಕೊಂಡಿರೋ ದೋಸೆ ಹಿಟ್ಟಿಗೆ 3 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಖಾರ ಮೆಣಸು ಮತ್ತು 5 ರಿಂದ 6 ಹಸಿರು ಮೆಣಸಿನ್ಕಾಯಿನ ಹಾಕ್ಕೋಬೇಕು. ಒಂದು ಜಾರಿಗೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಜೀರಿಗೆ, ಕಾಳು ಮೆಣಸು ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ರುಬ್ಕೋಬೇಕು. ಮತ್ತು ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಕೊಂಡು ದೋಸೆ ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ಈ ದೋಸೆ ಹಿಟ್ಟಿಗೆ 1 ಸ್ಪೂನ್ ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ದೋಸೆ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿ. ಆ ಕಾಯಿ ಚಟ್ನಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ತುರಿ, ಉರಿಗಡಲೆ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಒಣ ಮೆಣಸಿನಕಾಯಿ. ಒಂದು ಪ್ಯಾನ್ಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಕಾಯಿ ತುರಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಈಗ ಅದಕ್ಕೆ ಉರ್ಗಡ್ಲೆ ಮತ್ತು ಹುಣಸೆ ಹಣ್ಣನ್ನು ಹಾಕ್ಕೋಬೇಕು. ಆದಮೇಲೆ ಅದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಬೇಕು. ಈಗ ನಮಗೆ ಚಟ್ನಿ ರೆಡಿಯಾಗಿರುತ್ತೆ. ಈಗ ದೋಸೆ ಮಾಡೋದು ಹೇಗೆ ನೋಡೋಣ ಬನ್ನಿ. ಈಗ ದೋಸೆ ಹೆಂಚನ್ನು ಸ್ಟವ್ ಮೇಲಿಟ್ಟು ಹೆಂಚು ಕಾದ್ಮೇಲೆ ದೋಸೆ ಹಾಕ್ಕೋಬೇಕು. ದೋಸೆ ನಾವು ಮಾಮೂಲಿ ಹೇಗೆ ಹಾಕ್ಕೋತೀವೋ ಅದೇ ಥರ ಹಾಕ್ಕೋಬೇಕು. ನೀವು ಅದಕ್ಕೆ ಎಣ್ಣೆ, ಬೆಣ್ಣೆ ಅಥವಾ ತುಪ್ಪವನ್ನು ಹಾಕ್ಕೊಂಡು ಬೇಯಿಸ್ಕೋಬೋದು. ಅದು ನೀವು ಯಾವ್ದು ಬೇಕಾದ್ರೂ ಹಾಕ್ಕೊಳ್ಳಿ. ದೋಸೆ ಒಂದು ಸೈಡ್ ಬೆಂದಮೇಲೆ ಅದನ್ನು ಮರ್ಚಾಕಿ ಇನ್ನೊಂದು ಸೈಡು ಕೂಡ ಬೇಯಿಸ್ಕೊಳ್ಳಿ. ಈಗ ದೋಸೆ ರೆಡಿಯಾಗಿದೆ. ಅದನ್ನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ಳೋಣ. ನೀವು ಎಲ್ಲ ಥರದ ದೋಸೆನೂ ಟ್ರೈ ಮಾಡ್ತೀರಾ, ಆದರೆ ಒಂದ್ಸಲಿ ಈ ಥರ ದೋಸೆನೂ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.